ಹಾಯ್ ವೆಲ್ಕಮ್ ಟು ಶೈಲುಪುನಿ ಯೂಟ್ಯೂಬ್ ಚಾನಲ್. ಇವತ್ತು ಶಿವನ ಲಡ್ಡು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಹಳೆ ವಿಡಿಯೋ, ಹಾಗಾಗಿ ಇದನ್ನು ಅಪ್ಲೋಡೇ ಮಾಡಿರಲಿಲ್ಲ, ಹಾಗಾಗಿ ಇವಾಗ ಅಪ್ಲೋಡ್ ಮಾಡ್ತಿದ್ದೀನಿ ಅಷ್ಟೇ. ಇಲ್ಲಿ ಕಳೆ ಬೀಜ 1 ಕಪ್ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೊತೀನಿ, ಅಂದರೆ ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ, ಚೆನ್ನಾಗಿರುತ್ತೆ. ಲೋ ಫ್ಲೇಮಲ್ಲೇ ನೋಡ್ಕೊಳ್ಳಿ ಫಸ್ಟು. ಅದನ್ನು ಕೆಳಗೆ ಒಳಗಡೆ ಎಲ್ಲ ಮಾಡೋಗಬಾರ್ದು, ಅಂದರೆ ಅದೊಂಥರ ಹಸಿ ವಾಸನೆ ಹೋಗ್ಬೇಕಷ್ಟೇ. ಸ್ವಲ್ಪ ಕರುಮ್ ಆಗಬೇಕು, ಆ ಥರ ಮಾಡಿಕೊಂಡ್ರೆ ಸಾಕು. ನಾನು ಅಲ್ಲೇ ಒಂದು ಸ್ವಲ್ಪ ನೀಟಾಗಿ ಹಿಟ್ಟು ಮಾಡ್ಕೊತಿರ್ತೀನಿ. ಕಡಲೆ ಬೀಜ ಎಷ್ಟು ತೊಗೊಂಡಿರ್ತೀವೋ ನಾವು ಕಡಲೆ ಪಪ್ಪು ಅಷ್ಟೇ ತೊಗೊಳ್ಬೇಕು. ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ಸಾಕು, ಜಾಸ್ತಿ ಡ್ರೈ ರೋಸ್ಟ್ ಏನು ಮಾಡೋ ಅವಶ್ಯಕತೆ ಇಲ್ಲ. ಅದು ಜಾಸ್ತಿ ಡ್ರೈ ರೋಸ್ಟ್ ಮಾಡಿದ್ರೆ ಏನಂದರೆ ಆಚೆ ಎಲ್ಲ ಕಪ್ಪಗಾಗ್ಬಿಡುತ್ತೆ. ಹಾಗಾಗಿ ಸುಮ್ಮನೆ ಗ್ಯಾಸ್ ಆಫ್ ಮಾಡಿಬಿಡಿ. ನಾನಿಲ್ಲಿ 1 ಕಪ್ ಅಷ್ಟು ತೊಗೊಂಡಿದ್ದೀನಿ ಬೆಲ್ಲ. ಸ್ವಲ್ಪ ವಾಟರ್ ಹಾಕ್ಕೊತಿದ್ದೀನಿ, ಜಾಸ್ತಿ ಹಾಕ್ಕೊತಾ ಇಲ್ಲ. ಅದು ಮುಳುಗೋವರೆಗೂ ಅಷ್ಟೇ. ಅದೇ ಒಂದು ಸ್ವಲ್ಪ ಪಾಕ ಬರಬೇಕು, ಒಂದೆಳೆ ಪಾಕ ಅಂತೀವಲ್ಲ, ಅದು ಬರಬೇಕು. ನಾನಿಲ್ಲಿ ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಅರ್ಧ ಕಪ್ಪು ಅಕ್ಕಿ ಹಸಿಟ್ಟು ತೊಗೊಳ್ಳಿ, ಇದು ಮೇಯ್ನು. ಅಕ್ಕಿ ಹಸಿಟ್ಟು ಒಂದು ಸ್ವಲ್ಪ ತೊಗೊಂಡಿದ್ದೀನಿ ನಾನು, ಅರ್ಧ ಕಪ್ಪಷ್ಟು. ಕಡಲೆಬೀಜ ಜಾಸ್ತಿ ತೊಗೊಂಡಿದ್ದೀನಿ. ಕಡಲೆಬೀಜ ಸಿಕ್ಕಿದಾಗ ಚೆನ್ನಾಗಿರುತ್ತೆ. ಇದನ್ನು ಸ್ವಲ್ಪ ಕೈ ಬಿಸಿ ಆಗಬೇಕು, ಅಲ್ಲಿವರೆಗೂ ಅಕ್ಕಿ ಹಸಿಟ್ಟು ಹುರ್ಕೊಂಡ್ರೆ ಸಾಕು, ಜಾಸ್ತಿ ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಡ್ರೈ ಮಾಡಿಕೊಂಡ್ರೆ ಸಾಕು, ಬಿಸಿ ಆಗಬೇಕು. ಈಗಿನ ಇದನ್ನು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಬಿಡೋಣ. ಸ್ವಲ್ಪ ಕಡಲೆಬೀಜ ಕಡಲೆಪಪ್ಪು ಜಾಸ್ತಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇಲ್ಲಿ ಪಾಕನೂ ರೆಡಿಯಾಗಿದೆ ನೋಡಿ. ಈ ಕಡಲೆ ಬೀಜನ ಇವಾಗ ಕ್ಲೀನ್ ಮಾಡ್ಕೊಳ್ಳೋಣ. ಅದೇ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಒಂದು ಸ್ವಲ್ಪ ಕ್ರಚಿ ಮಾಡಿಕೊಂಡ್ರೆ ಸಾಕು, ಜಾಸ್ತಿ ಬೇಡ. ಅದು ಹಾಗಾಗಿ ತಿಂತಾಯಿದ್ರೇ ಚೆನ್ನಾಗಿರೋದು. ಹಾಗಾಗಿ ಇವಿಷ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದರೊಳಗಡೆ ಏಲಕ್ಕಿ ಪುಡಿ ಹಾಕ್ಕೊಳ್ಳೋಣ. ನಿಮಗಿಲ್ಲ ಬೇಡ ನಮಗೆ ಪಾಕದಲ್ಲಿ ಹಾಕೋಣ ಅಂದರೆ ಪಾಕದಲ್ಲಿ ಹಾಕ್ಕೊಬೋದು, ಏನು ಪರವಾಗಿಲ್ಲ. ನಾನಿಲ್ಲಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಜಜ್ಜಿ ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಪಾಕ ಹಾಕ್ಕೊಂಡು ಒಂದು ಸ್ವಲ್ಪನೇ ಪಾಕ ಹಾಕ್ಕೊಳ್ಳಿ, ಎಷ್ಟು ಬೇಕಾಗುತ್ತೆ ಅಂತ ಗೊತ್ತಾಗುತ್ತಲ್ವ. ಸ್ವಲ್ಪ ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಸ್ವಲ್ಪನೇ ಹಾಕ್ಕೊಂಡು ಉಂಡೆಗೆ ಬರಬೇಕು. ಉಂಡೆಗೆ ಬರೋ ಅಷ್ಟು ಪಾಕ ಆದರೆ ಸಾಕು, ಜಾಸ್ತಿ ಏನು ಬೇಡ. ಫಸ್ಟೇ ಕೈ ಇಡೋಕ್ಕೆ ಹೋಗ್ಬೇಡಿ, ಯಾಕಂದರೆ ಪಾಕ ತುಂಬ ಬಿಸಿ ಇರುತ್ತೆ ಅಲ್ವಾ. ಹಾಗಾಗಿ ಫಸ್ಟೇ ಹಾಕ್ಕೊಳಕ್ಕೆ ಹೋಗಬೇಡಿ. ನೋಡಿ, ಈ ಥರ ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಾಗಿದೆ. ನಾನು ಇದನ್ನು ಸ್ವಲ್ಪ ಹಾಕ್ಕೊತಿದ್ದೀನಿ ನೋಡಿ. ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಉಂಡೆ ಬರಬೇಕಷ್ಟೇ, ಕೈ ಬಿಸಿ ಇರುತ್ತೆ, ಸ್ವಲ್ಪ ನೋಡಿಕೊಂಡು ಮಾಡ್ಕೊಳ್ಳಿ. ಅಂದರೆ ಇದು ಪಾಕ ತುಂಬ ಬಿಸಿ ಇರುತ್ತಲ್ವ. ಹಾಗಾಗಿ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇನ್ನು ಯಾವುದಾನ ಒಳ್ಳೆ ರೆಸಿಪಿ ಇದ್ದರೆ ಹೇಳಿ, ಈಸಿ ರೆಸಿಪಿನೇ ಆಲ್ಮೋಸ್ಟ್ ನನ್ನದ್ರಲ್ಲಿರೋದು. ಅದನ್ನೇ ಚೆಕ್ ಮಾಡಿ ಸ್ವಲ್ಪ ನೋಡಿ, ಚೆನ್ನಾಗಿದ್ದರೆ ಇನ್ನೊಬ್ಬರಿಗೆ ಶೇರ್ ಮಾಡಿ, ಓಕೆನಾ. ಚೆನ್ನಾಗಿಲ್ಲ ಅನ್ನೋದನ್ನು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ, ಓಕೆನಾ. ನೋಡಿ, ಇಲ್ಲ ಇದಾಗಿದೆ ನೋಡಿ, ಇಷ್ಟ ಆದರೆ ಸಾಕು. ಇನ್ನೊಂದು ಸ್ವಲ್ಪ ಲಾಸ್ಟಾಗಿ ಒಂದು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಕರೆಕ್ಟಾಗಿ 1 ಕಪ್ ತೊಗೊಂಡ್ರೆ ಸಾಕು, ಎಲ್ಲನೂ ಕರೆಕ್ಟಾಗಿ ಆಗುತ್ತೆ. 1 ಕಪ್ಪು ತೊಗೊಂಡಿದ್ದೀವಿ ಅಂದರೆ ಬೆಲ್ಲ ತೊಗೊಂಡಿದ್ದೀವಿ ಅಂದ್ಕೊಳ್ಳಿ. ಒಂದು ಸ್ವಲ್ಪ ಚಿಕ್ಕ ಲೋಟದಲ್ಲಿ ಒಂದು ಸ್ವಲ್ಪ ವಾಟರ್ ತೊಗೊಂಡ್ರೆ ಸಾಕು, ಮುಳುಗೋವರೆಗೂ ತೊಗೊಂಡ್ರೆ ಸಾಕು. ನಾನಿಲ್ಲಿ ಕೈ ಹಚ್ಕೊಳಕ್ಕಂತ ಇಟ್ಕೊಂಡಿದ್ದೀನಿ ನೀರು. ಇದೊಂದು ಸಲ ಮಿಕ್ಸ್ ಮಾಡ್ಕೊತೀನಿ ನೋಡಿರಿ, ಸಕ್ಕತ್ತಾಗಿರುತ್ತೆ. ಟೇಸ್ಟು ಅಷ್ಟೇ ಸಕ್ಕತ್ತಾಗಿರುತ್ತೆ. ಶಿವನ ಲಡ್ಡು ಅಂತಾರೆ ನಮ್ಮ ಕಡೆ, ಬಟ್ ನಿಮ್ಮ ಕಡೆ ಏನಂತಾರೆ ಅನ್ನೋದು ಮಾತ್ರ ಕಮೆಂಟ್ ಮಾಡಿ, ಓಕೆನಾ. ಈಗ ನಿಮ್ಗೆ ಯಾವ ಸೈಜ್ ಬೇಕು ಅನ್ನೋದನ್ನು ಲಡ್ಡು ಮಾಡ್ಕೊಳ್ಳಿ ಸಾಕು, ಅಷ್ಟೇ, ಮುಗಿದೋಯ್ತು. ಶಿವನ ಲಡ್ಡು ಈಸಿಯಾಗಿ ಆರಾಮಾಗಿ ಮಾಡ್ಕೋಬೋದು. ಮಿಕ್ಕಿ ಟೈಮಲ್ಲೂ ಅಷ್ಟೇ, ಕಡಲೆ ಬೀಜ ಸ್ವಲ್ಪ ಹೆಲ್ತ್ಗೆ ಒಳ್ಳೇದಲ್ವಾ. ಹಾಗಾಗಿ ನಾನು ಅವಾಗವಾಗ ಮಾಡಿಕೊಡ್ತೀನಿ. ಅದನ್ನು ಈ ಶಿವನ ಲಡ್ಡು ಅಂತ ಅವಾಗೇ ಮಾಡೋ ಅವಶ್ಯಕತೆ ಏನಿಲ್ಲ. ಅವಾಗವಾಗ ಮಾಡಿಕೊಂಡ್ರೆ ಮಕ್ಳಿಗೂ ಈ ಚಿಕ್ಕಿ ಬರುತ್ತಲ್ಲ, ಚಿಕ್ಕಿ ಟೇಸ್ಟೇ ಸಿಗುತ್ತೆ. ಬಟ್ ಅಕ್ಕಿ ಹಸಿಟ್ಟು ಹಾಕಿರ್ತೀವಿ ಅದಷ್ಟೇ ಬೇಸು, ಓಕೆನಾ. ನೋಡಿ, ಈ ಥರ ಗಟ್ಟಿಯಾಗಿ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಸ್ವಲ್ಪ ನಿಮ್ಗೆ ಟೈಟಾಗಿ ಇಸಗಬಾರ್ದು. ಈ ಥರ ಮಾಡ್ಕೊಂಡು ಸೈಡ್ಗೆ ಇಟ್ಕೊಂಡ್ರೆ ಆಗೋಯ್ತು. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಓಕೆನಾ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತವರೆಗೂ ನನ್ನ ಚಾನಲ್ ವಿಸಿಟ್ ಮಾಡೋದಕ್ಕೆ ಥ್ಯಾಂಕ್ ಯು. ಬಾಯ್.